ನಾವು ಯಾರು ಕೂಡ ಬೇಕಂತಲೇ ದೂಡಿ ಹಾಕೋದಿಲ್ಲ. ಮನೆಯಲ್ಲಿ ಯಾರು ದೂಡಿ ಹಾಕ್ತಾರೆ, ಯಾರು ದೂಡಿ ಹಾಕೋದಿಲ್ಲ. ನಾವು ಯಾವತ್ತೂ ಇಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿಗೆ ಈ ಜಾಗ ಬೇಕು ಅಂತ ಈ 6-7 ಮನೆಯವರ ಹತ್ರ ವಿನಂತಿ ಮಾಡ್ಕೊಂಡು ಬಂದಿದ್ದೀವಿ. ಆನಂತರ ಅವರು ಸ್ವತಃ ನಿರ್ಧಾರ ಮಾಡಿಕೊಂಡು ಸ್ವಇಚ್ಛೆಯಿಂದ ತುಂಬ ಜನ ಬಿಟ್ಟಿದ್ದಾರೆ. ಈ ಮನೆಯಲ್ಲಿ ಇದ್ದವರು ಇವರು ಇಲ್ಲಿ ಯಾರು ಇಲ್ಲ. ಇವರು ಇರುವಂಥವರು ಬೆಳ್ತಂಗಡಿಯಲ್ಲಿ ಇರುವಂಥವ್ರು. ಇಲ್ಲಿ ಅವರು 5 ಜನರಿಗೆ ಅದನ್ನು ಪಾಠ ಮಾಡಿ ಬಾಡಿಗೆ ಕೊಟ್ಟಿದ್ದಾರೆ. ತಿಂಗಳಿಗೆ 21,000 ರೂಪಾಯಿ ಬಾಡಿಗೆ ತಗೊಳ್ತಾ ಇದ್ದಾರೆ 25 ವರ್ಷದಿಂದ. ಆ ಬಾಡಿಗೆ ಇದ್ದವರೆಲ್ಲ ನಿನ್ನೆ ನಮ್ಮ ಹತ್ರ ಬಂದು ಹೇಳಿದ್ದಾರೆ, ನಾವು ಈ ಮನೆ ಬಿಟ್ಟು ಹೋಗ್ತೇವೆ, ನಾವು ಈ ಮನೆಯಲ್ಲಿ ಇರುವುದಿಲ್ಲ. ಅವರು ನಿನ್ನೆ ಸಾಯಂಕಾಲದವರೆಗೆ ಎಲ್ಲ ಖಾಲಿ ಮಾಡಿ ಹೋಗಿದ್ದಾರೆ. ನಾವು ಅವರಿಗೆ ಖಾಲಿ ಮಾಡುವ ದುಡ್ಡನ್ನು ಕೂಡ ಕೊಟ್ಟಿದ್ದೀವಿ. ಅವರಿಗೆ ಬರೀ ಕೈಯಲ್ಲಿ ಕಳಿಸ್ಕೊಡ್ಲಿಲ್ಲ. ಅವರಿಗೆ ಮನೆ ಕೊಡ್ತೀವಿ ಅಂತ ಹೇಳಿದ್ದೀವಿ. ನಾವು ಹೇಳಿದ ಜಾಗದಲ್ಲಿ ವಿಟ್ಲ, ಬಡಗನ್ನೂರು, ಪಡ್ನೂರು ಎಲ್ಲೆಲ್ಲಿ ಅವರಿಗೆ ಮನೆ ಇಲ್ಲದಿದ್ದರೆ ಅವರಿಗೆ ಮನೆ ಕಟ್ಟಿಸಿಕೊಡುವ ಕೆಲಸವನ್ನು ಕೂಡ ಬಾಡಿಗೆ ಇದ್ದವರಿಗೆ, ಲೀಸ್ ಇದ್ದವರಿಗೆಲ್ಲ ಬಾಡಿಗೆ ಇದ್ದವರಿಗೆ ಕೂಡ ಮನೆ ಕೊಡ್ತೀವಿ ಅಂತ ವಿಚಾರಣೆ ಹೇಳಿ ಅವರು ಒಪ್ಪಿಕೊಂಡು ಅವರ ಅಡ್ರೆಸ್ಗಳನ್ನೆಲ್ಲ ಕೊಟ್ಟು ಮಹಾಲಿಂಗೇಶ್ವರಿಗೆ ವಿರುದ್ಧವಾಗಿ ನಾವು ಇಲ್ಲಿ ಇರುವುದಿಲ್ಲ ಅಂತ ಹೇಳಿ ಅವರು ನಿನ್ನೆ ಖಾಲಿ ಮಾಡಿ ಹೋಗಿದ್ದಾರೆ. ಆನಂತರ ನಾವು ಈ ಯಾರಿದ್ದಾರೆ ಬೆಳ್ತಂಗಡಲ್ಲಿ ಅವರು ವಕೀಲರು ಅವರಿಗೆ ಫೋನ್ ಮಾಡಿ ನೀವು ಮಾತುಕತೆಗೆ ಬನ್ನಿ ಅಂತ ಕರೆದಿದ್ದೇವೆ. ಅವರು ಹೇಳಿದರು ನಾನು ಬರಲಿಕ್ಕೆ ಆಗೋದಿಲ್ಲ, 20-25 ದಿವಸ ಆಗ್ತದೆ, ಆದರೆ ಬರ್ತೇನೆ ಅನ್ನೋ ಉತ್ತರವನ್ನು ಕೊಟ್ಟಿದ್ದಾರೆ. ಕನಿಷ್ಠ 15 ದಿವಸ ಆಗ್ತದೆ ಅಂದರೆ ಕೋರ್ಟಿಗೆ, ಹೈಕೋರ್ಟಿಗೆ ಅಲ್ಲಿಗೆಲ್ಲ ಹೋಗ್ಲಿಕ್ಕಿದೆ ಅಂತ ಗೊತ್ತಿಲ್ಲ. ನಮಗೆ 15-20 ದಿವಸ ಆಗ್ತದೆ. ನಾವು ಇವತ್ತು ನಿನ್ನೆ ಯಾವತ್ತಾದರೂ ಒಂದು ದಿವಸ ಬನ್ನಿ ಅಂತ ನಾವು ಬರಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆನಂತರ ನಾವು ಹೇಳಿದ್ವಿ 2 ಕೋಟಿ ರೂಪಾಯಿ ದುಡ್ಡು ಬಂದಿದೆ ಅನುದಾನ. ಈ ಅನುದಾನ ಕಳೆದ ವರ್ಷದ ಬಜೆಟಿನಲ್ಲಿ ಬಂದಿರುವಂಥದ್ದು. ಇದು ಈಗ ಫೆಬ್ರವರಿಯಲ್ಲಿ ಇದ್ವಿ. ಏಪ್ರಿಲ್ ಒಳಗಡೆ ನಾವು ಆ ಬಜೆಟನ್ನು ಮಾಡದಿದ್ದರೆ, ಇದನ್ನು ಕಾಮಗಾರಿ ಮಾಡದಿದ್ದರೆ ಆ 2 ಕೋಟಿ ಲ್ಯಾಪ್ಸ್ ಆಗಿ ಹೋಗ್ತದೆ. ನಾವು ಅವರಿಗೆ ವಿವರವಾಗಿ ನಮ್ಮ ಭಟ್ರು ಇವರು ಹೇಳಿದ್ದಾರೆ, ಹಂಜುಗುಡ್ಡೇಶ್ವರ ಭಟ್ರು ಹೇಳಿದ್ದಾರೆ. ಆಗ ಅವರು ಹೇಳಿದರು ಮರ ಕಟ್ ಮಾಡಿ, ಅದರದ್ದು ನನ್ನದೇನು ತಕರಾರು ಇಲ್ಲ, ನಾನು ಈಗ ಮತ್ತೆ ಬರಲಿಕ್ಕೆ ಆಗೋದಿಲ್ಲ, ನಾನು ಈಗ ಬಿಟ್ಟು ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ್ರು. ನಾವು ಇವತ್ತು ಮರ ತೆರವು ಮಾಡುವಂಥ ಕೆಲಸವನ್ನು ಮಾಡಿದ್ವಿ. ಅದು ಏನೋ ಗೊತ್ತಿಲ್ಲ, ಮರ ಮನೆ ಮೇಲೆ ಅದರಲ್ಲಿ ಯಾರೂ ಇರಲಿಲ್ಲ, ಏನು ಸಾಮಾನುಗಳು ಇರಲಿಲ್ಲ, ಖಾಲಿ ಮನೆ ಇತ್ತು, ಮರ ಅದರ ಮೇಲೆ ಬಿದ್ದಿದೆ. ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ವಿ. ಏನು ಮತ್ತು ಅವರು ಖಾತೆ ಇದೆ, ಖಾತೆ ಇಲ್ಲ, ಯಾವುದೇ ದಾಖಲೆಗಳು ಯಾರ ಹತ್ರನೂ ಇಲ್ಲ, ದೇವರ ಹೆಸರಲ್ಲೇ ಇದೆ. ನಿಮ್ಮಲ್ಲಿ ಮಾಧ್ಯಮದಲ್ಲಿ ಮೊನ್ನೆ ಹೇಳಿದ್ರು ನಮ್ಮ ಹತ್ರ ಖಾತೆ ಇದೆ, ನಮ್ಮ ಹತ್ರ ಇದಿದೆ. ಡೋರ್ ನಂಬರ್ ಒಂದು ಡೂಪ್ಲಿಕೇಟ್ ಡೋರ್ ನಂಬರ್ ಮಾಡಿಕೊಂಡು ಬಂದಿದ್ದಾರೆ. ಡೋರ್ ನಂಬರ್ ಟೆಂಪರರಿ ಡೋರ್ ನಂಬರ್, ಯಾರಿಗಾದ್ರೂ ಅಲ್ಲಿ ಹೋದರೆ ಏನಾದರೂ ಅವರಿಗೆ ಲೆಟ್ರ್ ಕೊಟ್ಟಿದ್ವಿ ನಗರಸಭೆಗೆ, ಅವರು ಕೂಡಲೇ ಖಾತಾನೂ ಇಲ್ಲ, ಡೋರ್ ನಂಬರು ಕ್ಯಾನ್ಸಲ್ ಮಾಡಿ ಇಮಿಡಿಯೇಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, ಇದು ತೆರವು ಮಾಡಿ ಕೊಡಿಸ್ಬೇಕಂತ ಯಾವ ಮನೆಗಳು ಬಾಕಿ ಇದೆ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ 2 ದಿವಸ ಮೊದಲು ಕೊಟ್ಟಿದ್ದೀವಿ. ಈ ಮರ ಕಟ್ ಮಾಡಲಿಕ್ಕೆ ಫಾರೆಸ್ಟ್ನವರಿಗೆ ಅನುಮತಿಯನ್ನು ತಗೊಂಡಿದ್ದೀವಿ. ಎಲ್ಲ ಮಾಡಿ ಅದನ್ನು ಅಂತ ನಾವು ಕಾಯಲಿಕ್ಕೆ ಆಗುವುದು. ನೋಡಿ 2 ಕೋಟಿ ರೂಪಾಯಿ ಅನುದಾನ ಹೋಗ್ತದೆ, ಭಾರಿ ಕಷ್ಟದಿಂದ ತಂದಿರುವಂಥದ್ದು. ಅದು ಲ್ಯಾಬ್ಸ್ ಅವರ ಅನುಮತಿ ತಗೊಂಡೆ ಮರ ಕಟ್ ಮಾಡಿದೆ. ಕಟ್ ಮಾಡುವಾಗ ಆ ಕಡೆ ಬಿದ್ದು ಬಿಟ್ಟಿದೆ, ಅದಕ್ಕೇನು ಮಾಡಲಿಕ್ಕೆ ಆಗುತ್ತೆ, ಅದನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದೆ. ಯಾರ ಮನೆ ಅದು ವಿಜಯ ರಾಘವೇಂದ್ರ ಅಂತ ಬೆಳ್ತಂಗಡಿಯಲ್ಲಿ ಇರುವವರು. ಭಾರಿ ಜಾಗ್ರತೆ ತಗೊಂಡು ಕಟ್ ಮಾಡಿದ್ವಿ, ಹಗ್ಗ ಎಲ್ಲ ಹಾಕಿದ್ವಿ. ಮರ ಆ ಕಡೆ ಎಳ್ದದ್ದಿ, ಒಂದೇ ಮರದಲ್ಲಿ ಮರ ಆ ಕಡೆ ಎಳ್ದು ಬಿಡಿ, ದೊಡ್ಡ ಮರ. ಯಾರಿಲ್ಲ ಮನೆಯಲ್ಲಿ, ಯಾರು ಇಲ್ಲ, ಒಂದು ಪೀಸು ಸಾಮಾನುಗಳಿಲ್ಲ. ಅವರೆಲ್ಲ ನಿನ್ನೆ ಸಾಯಂಕಾಲನೇ ಎಲ್ಲ ಎದ್ದು ಹೋಗಿದ್ದಾರೆ. ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟಿದ್ವಿ, ಅವರಿಗೆ ಮನೆ ಬೇರೆ ಕಡೆ ಮಾಡಿ ಕೊಟ್ಟಿದ್ವಿ, ಅವರೆಲ್ಲ ಹೋಗಿದ್ದಾರೆ ಬಾಡಿಗೆ ಇದ್ದವರು. ಮರವನ್ನು ತೆರವು ಮಾಡ್ತೀರಾ, ಇಡೀ ಮನೆಯನ್ನು ತೆರವು ಮಾಡ್ತೀರಾ? ಮರ ತೆರವು ಮಾಡುವಾಗ ಮನೆಯನ್ನು ಹೋಗ್ತಾ, ಅದರಲ್ಲಿ ಏನಿಲ್ಲ, ಹೋಗಿ ಆಗಿದೆ ಎಲ್ಲ. ನೀವು ನೋಡಿ ಎಲ್ಲ ಪುಡಿ ಆಗಿದೆ, ಗೋಡೆನಿಲ್ಲ, ಏನಿಲ್ಲ. ಅದು ಈಗ JCB ಅಲ್ಲಿ ತೆರವು ಮಾಡುವಾಗ ಎಲ್ಲ ಪೂರ್ತಿ ಮತ್ತೆ ದೇವಸ್ಥಾನದಲ್ಲ ಒಟ್ಟಿಗೆ ಯಾವುದು ಅವರ ವಿರೋಧ ಇಲ್ವಾ? ಅವರ ವಿರೋಧ ನಮ್ಮ ಹತ್ರ ಏನು ಬರೆದು ಕೊಡ್ಲಿಲ್ಲ ನಮ್ಮ ವಿರೋಧ ಇದೆ ಅಂತ. ನಿಮ್ಮ ಹತ್ರ ಮಾಧ್ಯಮದ ಹತ್ರ ಮಾತ್ರ ಹೇಳಿದ್ದು ನಮ್ದು ವಿರೋಧ ಇದೆ ಅಂತ. ನಮ್ಮ ಹತ್ರ ಇಲ್ಲಿ ಬಂದು ನಮಗೆ ದುಡ್ಡು ಕೊಡಬೇಕು, ನಮ್ಮ ವಿರೋಧ ಇದೆ, ನಾವು ಬಿಟ್ಟು ಕೊಡೋದಿಲ್ಲ, ಏನು ಹೇಳಿಲ್ಲ. ನಾವು ಅವರನ್ನು 10-15 ಸಲ ಕರೆದಿದ್ದೇವೆ, ಏನು ವಿರೋಧಗಳಿಲ್ಲ. ಕೋರ್ಟಿಗೆ ಕೆಲವರು ಹೋಗಿದ್ದಾರೆ, ಸ್ಟೇ ಏನು ಸಿಗಲಿಲ್ಲ. ಅದರಿಂದ ನಾವು ಅಭಿವೃದ್ಧಿ 2 ಕೋಟಿ ರೂಪಾಯಿ ಮತ್ತೆ ನಮಗೆ ಸಿಗುವುದಿಲ್ಲ. ಅದಕ್ಕಾಗಿ ಆ ತಡೆ ಕೂಡ ಆಗಬೇಕಲ್ಲ, ಅದಕ್ಕಾಗಿ ನಾವು ತೆಗಿತಾ ಇರುವಂಥದ್ದು. ಈಗ ನಿಮ್ಮ ಮೇಲೆ ದೂರು ಕೊಡುವಂತ ಅಂದ್ರೆ ನಿನ್ನೆ ನೀವು ಒಂದು ವಾಕ್ಯವನ್ನ ಹೇಳಿದ್ರಂತೆ, ಬಿಸಿ ರಕ್ತದವರು ನಾವು ಅಂತ ಹೇಳೋದನ್ನ ಹೇಳಿದ್ರಂತೆ. ಹಾಗೆ ಆ ಬಿಸಿ ರಕ್ತದಲ್ಲಿ ಈ ರೀತಿ ನೀವು ಮಾಡಿದಿರಿ, ಅದರಿಂದಾಗಿ ನಿಮ್ಮ ಮೇಲೆ ನಾವು ದೂರು ಕೊಡ್ತೀವಿ ಅಂತ ಹೇಳೋದನ್ನ ಹೇಳ್ತಾ ಇದ್ದಾರೆ. ಈಗ ಅಲ್ಲ, ದೂರು ನಾವು ನಿಮ್ಮ ಮೇಲೇನು ಕೊಡ್ಬೋದು, ದೂರು ಯಾರ ಮೇಲೇನು ಕೊಡ್ಬೋದು. ನ್ಯಾಯ ಎಲ್ಲಿದೆ ಹಾಗೆ ಆಗ್ತದೆ. ಮಾಲಿಂಗೇಶ್ವರನಿಗಾಗಿ ನನ್ನ ಮೇಲೆ ಒಂದು ದೂರು ಕೇಸು ಆಗುದಿದ್ರೆ ಅದು ಮಾಲಿಂಗೇಶ್ವರನಿಗೆ ಬಿಟ್ಟದ್ದು. ನನಗಾಗಿ ನಾನು ಏನು ಮಾಡ್ತಾ ಇಲ್ಲ, ಆ ದೇವರಿಗಾಗಿ ಮಾಡ್ತಾ ಇರೋದು. ನಾನೀಗ ದೇವರ ಹತ್ರ ಹೋಗಿ ಕೈ ಮುಗಿದು ಅಡ್ಡ ಬಿಟ್ಟು ಬಂದಿದ್ದೀನಿ. ಮಾಲಿಂಗೇಶ್ವರ, ನಾವು ಮಾಡುವ ಕೆಲಸಗಳು, ಅಭಿವೃದ್ಧಿ ಕೆಲಸಗಳಿಗೆ ನಿಮ್ಮ ಅನುಗ್ರಹ ಇದ್ದರೆ ಅನುಗ್ರಹ ಮಾಡಿ, ಇಲ್ಲಾಂದರೆ ನಮ್ಮ ಮನಸ್ಸು ಬದಲಾವಣೆ ಮಾಡಲಿಕ್ಕೆ ನೀವು ನಮಗೆ ಮತಿ ಕೊಡಿ.
ನಾವು ಬದಲಾವಣೆ ಮಾಡಿ ಇಡೀ ನಾನು ನಿನ್ನೆ ಮೊನ್ನೆಯಿಂದ ಸುಮಾರು ಈ ದೇವಸ್ಥಾನದ ಎಲ್ಲ ಭಕ್ತಾದಿಗಳು ಪಕ್ಷಾತೀತವಾಗಿ ಸುಮಾರು 50ರಿಂದ 75 ಜನರ ಪ್ರಮುಖರಿಗೆ ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡೋರು, ದೇವಸ್ಥಾನದ ಕೆಲಸ ಮಾಡುವವರಿಗೆ ಎಲ್ರಿಗೂ ಫೋನ್ ಮಾಡಿ ಕರೆ ಮಾಡಿ ಕೇಳಿದ್ದೀನಿ. ಪ್ರಸಾದ್ ಇರ್ಬೋದು, ಬೇರೆ ಬೇರೆ ಜಯಕುಮಾರ್ ಇರ್ಬೋದು, ಉದ್ಯಮಿಗಳು ಎಲ್ರಿಗೂ ಫೋನ್ ಮಾಡಿ ಕೇಳಿದ್ದೀನಿ. ನಾವು ಮಾಡ್ತಿರುವಂಥ ಕೆಲಸ ಒಂದೇ ಪ್ರಶ್ನೆಗೆ ಒಂದೇ ಉತ್ತರ ಕೊಡಿ, ಸರಿಯಾ ತಪ್ಪ ಅಂತ ಹೇಳಿ ಅಂತ. ಎಲ್ಲರೂ ಸರಿ ಅಂತ ಹೇಳಿದ್ದಾರೆ. ಯಾರು ಒಂದು ಮನುಷ್ಯ ಕೂಡ ತಪ್ಪು ಅಂತ ಹೇಳಿಲ್ಲ. ಇಷ್ಟವರೆಗೆ ಯಾರು ಇದನ್ನು ಮಾಡಲಿಲ್ಲ, ನೀವು ಮಾಡ್ತಾ ಇದ್ದೀರಿ, ಅಭಿವೃದ್ಧಿ ಮಾಡ್ತಾ ಇದ್ದೀರಿ, ಮಾಡಿ ಅಂತ ನಮ್ಮ ಸಹಕಾರ ಇದೆ ಅಂತ ಹೇಳಿದ್ವಿ. ನಾವು ಮತ್ತೆ ಏನು ದೇವರಿಗೆ ನಮಗೆ ಏನಾದರೂ ಕೆಲಸಗಳು ಮಾಡಬೇಕಲ್ಲ, ಅದಕ್ಕಾಗಿ ಇದನ್ನು ಮಾಡ್ತಾ ಇದ್ದೀವಿ. ರೋಡಿಂದ ಹೋಗುವಾಗಲೂ ಈಗ ಕೆಲವು ಜನ ಹೇಳ್ತಾರೆ, ಹೌದು ಈಗೊಮ್ಮೆ ನೋಡುವಂತ ಆಗ್ತದೆ. ಎಲ್ರಿಗೂ ನೋಡುವಾಗ ಇದು ದೇವಸ್ಥಾನದ ಜಾಗ, ನಾವು ಬಿಟ್ಟು ಕೊಡಬೇಕು ಸ್ವಾಮಿ. ಇದು ನಾವು ಎಲ್ಲರನ್ನೂ ಬಿಟ್ಟು ಕೊಡಿ ಅಂತ ನೀವು ಹೇಳುವುದಿಲ್ಲ. ಎಲ್ಲಿ ಅಭಿವೃದ್ಧಿ ಆಗ್ತದೆ ಆಗ ಕೊಡಬೇಕಲ್ಲ. ಇದು ನ್ಯಾಯ ಧರ್ಮ. ನಾವು ಹಿಂದುತ್ವದ ಬಗ್ಗೆ ಮಾತಾಡ್ತೇವೆ, ನಾವು ಹಿಂದೂಗಳು ಭಾಷಣ ಕೊಡುವಾಗ ಮೈಕ್ ಇಟ್ಕೊಂಡು ಹಿಂದುತ್ವದ ಎಲ್ಲಿದೆ ಸ್ವಾಮಿ ನಮ್ಮ ಹಿಂದುತ್ವ? ಎಲ್ಲಿದೆ ಹೇಳಿ? ಸರ್, ಈಗ ಈ ಒಂದು ಮನೆಯನ್ನು ಮಾತ್ರ ತೆರವು ಮಾಡ್ತೀರಾ ಅಲ್ಲ ಅದರ ಹಿಂದೆ ಇರೋ ಎಲ್ಲ ಮನೆಯನ್ನು ತೆರವು ಮಾಡ್ತೀರಾ? ನಾವು ನೋಡಿ ಎಲ್ಲರನ್ನು ಮಾತುಕತೆಗೆ ಕರೆದಿದ್ದೀವಿ. ನಮಗೆ ಅಭಿವೃದ್ಧಿ ಆಗಬೇಕು. ನಾವು ತೆರವುಗೊಳಿಸಿದ್ವಿ, ಎಲ್ಲ ಮನೆಗಳನ್ನು ತೆರವುಗೊಳಿಸಿದ್ವಿ. ಒಟ್ಟಿಗೆ ಈಗಲ್ಲ ಅವರನ್ನು ಕರೆದಿದ್ದೀವಿ ಅಂತ ಈಗ ನಾನು ತೆರವುಗೊಳಿಸೋದಲ್ಲ, ಮರ ಬಿದ್ದದೆ ಅದರ ಮೇಲೆ. ನಾವೇನು ಅದರ ಮೇಲೆ ಫೋರ್ಸ್ ಮಾಡಿ ತೆರವುಗೊಳಿಸೋದಲ್ಲ. ಅಂತೂ ತೆರವುಗೊಳಿಸಿದ್ರೆ ಮಾತ್ರ ಬಿಡುವುದಿಲ್ಲ, ಎಲ್ಲ ತೆರವುಗೊಳಿಸ್ತೀವಿ.